ನಮಸ್ಕಾರ ನ್ಯೂಸ್ ಅವರ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. 3 ದಿನದಿಂದ ಗಮನಿಸ್ತಾ ಇದ್ದೀರಿ ನ್ಯೂಸ್ ಅವರ್ 9 ಗಂಟೆಗೆ ಮೂಡಿ ಬರುತ್ತೆ. ವಿಶೇಷವಾಗಿ ನಾವು 2 ಗಂಟೆ ನ್ಯೂಸ್ ಅವರಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಅದು ಜನಾಭಿಮತದ ಬಗ್ಗೆ, ಅಂದರೆ ಜನರ ಅನಿಸಿಕೆ ಅಭಿಪ್ರಾಯಗಳೇನು, ಯಾವ ಪಕ್ಷದ ಕಡೆಗೆ ಗಾಳಿ ಬೀಸ್ತಾ ಇದೆ, ಯಾವ್ಯಾವ ಅಂಶಗಳನ್ನು ಇಟ್ಕೊಂಡು ಜನ ಈ ಬಾರಿ ಚುನಾವಣೆಗೆ ಸಿದ್ಧರಾಗಿದ್ದಾರೆ, ಅಭ್ಯರ್ಥಿಗಳು ಯಾವ ವಿಷಯಗಳನ್ನ ಇಟ್ಕೊಂಡು ಜನರ ಮನಸ್ಸನ್ನು ಗೆಲ್ಲಿಕ್ಕೆ ಹೊರಟಿದ್ದಾರೆ, ಯಾರ್ಯಾರ ಕಡೆಗೆ ಹೆಚ್ಚೆಚ್ಚಿನ ಒಲವು ಯಾವ ಕಡೆಗಿದೆ, ಇದೆಲ್ಲದರ ಬಗ್ಗೆ ನಿನ್ನೆ ಮೊನ್ನೆ ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಇವತ್ತು ಕೂಡ ಆ ಚರ್ಚೆಯ ಮುಂದುವರೆದ ಭಾಗ ಒಂದು ಲೆಕ್ಕದಲ್ಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿರುವಂಥದ್ದು. ಸೊ ಆರಂಭದಲ್ಲಿ ನಾವು ಎತ್ಕೊಂಡಿರುವಂಥದ್ದು ನಿನ್ನೆ ಮೊನ್ನೆ ಸ್ವಲ್ಪ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಮೋದಿ ಫ್ಯಾಕ್ಟರ್ ಏನು, ಜೊತೆಗೆ ರಾಹುಲ್ ಗಾಂಧಿ ಫ್ಯಾಕ್ಟರ್ ಏನು ಅಂತ ನಿಮ್ಗೆ ಆಶ್ಚರ್ಯ ಅನಿಸ್ಬೋದು. ಏನಿದು ಲೋಕಲ್ ರಾಜಕೀಯದ ಬಗ್ಗೆ ವಿವರ ನೀಡುವಂಥವ್ರು ದಿಢೀರ್ನೇ ಕೇಂದ್ರಕ್ಕೆ ಹೋಗ್ತಾ ಇದ್ದಾರೆ, ಬೇರೆ ಬೇರೆ ನಾಯಕರ ವಿವರಗಳನ್ನು ಕೊಡ್ತಾ ಇದ್ದಾರೆ, ಯಾಕೆ ಅನ್ನುವಂಥದ್ದು. ನಿಜಕ್ಕೂ ಇವರಿಬ್ಬರ ರಾಜಕೀಯದ ಆ ಎಂಟ್ರಿ ಅನ್ನುವಂಥದ್ದು ಏನಿದೆ ಅಂದರೆ ಈ ಬಾರಿ ಅವರು ಸಾಕಷ್ಟು ಇನ್ವಾಲ್ವ್ಮೆಂಟನ್ನು ತೋರಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇವರ ಫ್ಯಾಕ್ಟರ್ ಏನಾದರೂ ವರ್ಕ್ ಆಗುತ್ತಾ ಅನ್ನುವಂಥದ್ದು ಬನ್ನಿ ಗ್ರಾಫಿಕ್ಸ್ ಮುಖಾಂತರ ನೋಡೋಣ. ಅದಾದ ನಂತರ ನಾವು ರಾಜಕೀಯದ ಜಾತಿ ವಿವರಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ನಂತರ ಯಾವ ಕಡೆಗೆ ಜನರ ಒಲವಿದೆ ಅನ್ನುವಂಥದ್ದು, ಕೊನೆಯದಾಗಿ ನಾವು ನೀಡುವಂಥದ್ದು ನಿಮಗೆ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸಂಭಾವ್ಯ ಸೀಟು ಎಷ್ಟು ಬರಬಹುದು ಅನ್ನೋದ್ರ ಬಗ್ಗೆ ವಿವರಗಳನ್ನು ನೀಡುವಂಥದ್ದು. ಬನ್ನಿ ಹಾಗಾದರೆ ಆರಂಭದಲ್ಲಿ ಮೋದಿ ಮತ್ತು ರಾಹುಲ್ ಫ್ಯಾಕ್ಟರ್ ಬಗ್ಗೆ ಒಂದಷ್ಟು ವಿವರಗಳನ್ನು ಗ್ರಾಫಿಕ್ಸ್ ಮುಖಾಂತರ ನೋಡ್ತಾ ಇದ್ದೀವಿ. ಬಿಜೆಪಿ ಮತದಾರರ ಮನದಾಳದಲ್ಲಿ ಏನಿದೆ ಅನ್ನುವಂಥದ್ದು, ನರೇಂದ್ರ ಮೋದಿ ಪ್ರಚಾರ ಮಾಡಿದರೆ ಬಿಜೆಪಿಗೆ ಓಟ್ ಹಾಕ್ತೀರಾ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಅದಕ್ಕೆ ಖಂಡಿತ ಹಾಕ್ತೀವಿ ಅಂತ ಹೇಳಿದಂಥವ್ರು 100ಕ್ಕೆ 66 ಮಂದಿ ಹೇಳ್ತಾರೆ ನಾವು ಖಂಡಿತ ಓಟ್ ಹಾಕ್ತೀವಿ ಅಂತ. ಇಲ್ಲವೇ ಇಲ್ಲ ಅಂತ ಹೇಳುವಂಥವ್ರ ಸಂಖ್ಯೆ ಕೂಡ ಜಾಸ್ತಿ ಇದೆ, 27%. ಇದೇನು ಕಡಿಮೆ ಅಲ್ಲ, 27% ಹೇಳ್ತಾರೆ. ಇದು ವೆರಿ ಇಂಪಾರ್ಟೆಂಟ್ ಅಂತಂದರೆ ಇದು ಬಿಜೆಪಿ ಮತದಾರರ ಮನದಾಳ. ಇದು ಬೇರೆ ಪಕ್ಷದವ್ರನ್ನ ಕೇಳಿದರೆ ಅದರ ವಿವರಗಳು ಬೇರೆ ಇತ್ತು. ಆದರೆ ಬಿಜೆಪಿ ಮತದಾರರು ಹೇಳ್ತಾರೆ ಇಲ್ಲವೇ ಇಲ್ಲ ಅಂತ ಹೇಳುವಂಥವ್ರು 27%. ಇನ್ನು ಹಾಕಬಹುದು ಅಂತ ಅಡ್ಡಗೋಡೆ ಮೇಲೆ ದೀಪ ಇಟ್ಟು ಹಾಗೆ ಹೇಳ್ತಾ ಇದ್ದಾರೆ 100ಕ್ಕೆ 4ರಷ್ಟು ಮಂದಿ. ಇನ್ನು ಲೆಕ್ಕಕ್ಕೆ ಇಲ್ಲ ಅಂತ ಹೇಳಿದಂಥವ್ರ ಸಂಖ್ಯೆ ಕೂಡ ನೀವು ನೋಡ್ತಾ ಇದ್ದೀರಿ. ಲೆಕ್ಕಕ್ಕೆ ಇಲ್ಲ ಅಂತ ಹೇಳಿದಂಥವ್ರ ಸಂಖ್ಯೆ 3% ಹೇಳ್ತಾರೆ ಜನ, ನಮಗೆ ಯಾರು ಬಂದರೂ ಕೂಡ ಲೆಕ್ಕಕ್ಕಿಲ್ಲ ಅನ್ನುವಂಥದ್ದು. ಸೊ ನಾವು ಇದೇ ಪ್ರಶ್ನೆಯನ್ನು ನಾವು ಬಿಜೆಪಿ ವಿರೋಧಿ ಮತದಾರರನ್ನ ಕೇಳಿದ್ವಿ. ನಾವು ಒಂದು ಪಕ್ಷ ಏನಾದರೂ ನರೇಂದ್ರ ಮೋದಿ ಪ್ರಚಾರ ಮಾಡಿದ್ರೆ ಬಿಜೆಪಿಗೆ ಓಟ್ ಹಾಕ್ತೀರಾ ಅಂತ. ಖಂಡಿತ ಓಟ್ ಹಾಕ್ತೀವಿ ಅಂತ ಹೇಳಿದಂಥವ್ರ ಸಂಖ್ಯೆ 2, 100ಕ್ಕೆ 2 ಹೇಳ್ತಾರೆ ನಾವು ಖಂಡಿತ ಓಟ್ ಹಾಕ್ತೀವಿ ಅಂತ ಅನ್ನುವಂಥದ್ದು. ಯಾಕಂದರೆ ಇತ್ತೀಚೆಗೆ ಮೋದಿ ಜನಪ್ರಿಯತೆ ಅನ್ನುವಂಥದ್ದು ಏನಿದೆ, ಮೋದಿ ಜನಪ್ರಿಯತೆ ಇಲ್ಲೂ ಕೂಡ ವರ್ಕ್ ಆಗಿರ್ಬೋದು. ಹೀಗಾಗಿ 100ಕ್ಕೆ 2ರಷ್ಟು ಪಕ್ಕಾ ಬಿಜೆಪಿಯನ್ನು ವಿರೋಧಿಸೋರು ಕೂಡ ನಾವೆಲ್ಲೋ ಒಂದು ಕಡೆಗೆ ಅವ್ರಿಗೆ ಮತ ಹಾಕ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸಹಜವಾಗಿ ಇವ್ರಿಗೆ ಯಾವುದೇ ಕಾರಣಕ್ಕೂ ಮತ ಹಾಕಲ್ಲ ಅಂತ ಹೇಳುವಂಥವ್ರ ಸಂಖ್ಯೆ 95%. 100ಕ್ಕೆ 95 ಜನ ನಾವು ಖಂಡಿತ ಮತ ಹಾಕಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇನ್ನು ಹಾಕಬಹುದು ಅಂತ ಹೇಳುವಂಥವ್ರು 100ಕ್ಕೆ 3ರಷ್ಟು. ಇನ್ನು ರಾಹುಲ್ ಗಾಂಧಿ ಪ್ರಚಾರ ಮಾಡಿದ್ರೆ ಕಾಂಗ್ರೆಸ್ಗೆ ಓಟ್ ಹಾಕ್ತೀರಾ ಅಂತ ನಾವು ಕೇಳಿದ್ದು ಬಿಜೆಪಿ ವಿರೋಧಿ ಮತದಾರರನ್ನ, ವಿಶೇಷವಾಗಿ ಅಂದರೆ ಕಾಂಗ್ರೆಸ್ ಮತದಾರರನ್ನ. ಹೌದು, ನಾವು ರಾಹುಲ್ ಗಾಂಧಿ ಪ್ರಚಾರ ಮಾಡಿದ್ರೆ ಖಂಡಿತ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಅಂತ ಹೇಳಿದಂಥವ್ರು 100ಕ್ಕೆ 73 ಜನ. ನೋಡಿ, ಇಲ್ಲೂ ಕೂಡ ರಾಹುಲ್ ಗಾಂಧಿ ಪ್ರಚಾರ ಮಾಡಿದ್ರೆ ಕಾಂಗ್ರೆಸ್ಗೆ ಓಟ್ ಹಾಕ್ತೀರಾ ಅಂತ ಇಲ್ಲ ಅಂತ ಹೇಳುವಂಥವ್ರ ಸಂಖ್ಯೆ ಬಹಳ ಪ್ರಮುಖವಾಗಿರುವಂಥ ಸಂಗತಿ ಇದು. 100ಕ್ಕೆ 27 ಜನ ರಾಹುಲ್ ಗಾಂಧಿ ಪ್ರಚಾರ ಮಾಡಿದರೂ ಕೂಡ ನಾವು ಮತ ಹಾಕಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದು ಬಹಳ ಗಮನಿಸಬೇಕಾದಂಥ ಸಂಗತಿ ಇದು. ಇನ್ನು ರಾಹುಲ್ ಗಾಂಧಿ ಪ್ರಚಾರ ಮಾಡಿದ್ರೆ ಕಾಂಗ್ರೆಸ್ಗೆ ಓಟ್ ಹಾಕ್ತೀರಾ ಅಂತ ಬಿಜೆಪಿ ಮತದಾರರ ಮನದಾಳ ಇದು. ಹೌದು ಅಂತಾರೆ. ಅಂದರೆ ಇಲ್ಲಿ ಮೋದಿ ಬಗ್ಗೆನೂ ಕೂಡ 2% ಜನ ಹೇಳಿದರು ಕಾಂಗ್ರೆಸ್ನವರು ನಾವು ಮತ ಹಾಕ್ತೀವಿ ಅಂತ. ಬಿಜೆಪಿಯವರು ಕೂಡ ಹೇಳ್ತಾ ಇದ್ದಾರೆ 2%. ನಾವು 100ಕ್ಕೆ 2ರಷ್ಟು ಜನ ಹೇಳ್ತಾ ಇದ್ದಾರೆ ನಾವು ಮತ ಹಾಕ್ತೀವಿ ಅವರಿಗೆ ಅನ್ನುವಂಥದ್ದು. ಭಾಳ ವೆರಿ ಇಂಟ್ರೆಸ್ಟಿಂಗ್ ಇದು. ಬಿಜೆಪಿ ಮತದಾರರ ಮನದಾಳದ ಮಾತುಗಳಿವು. ರಾಹುಲ್ ಗಾಂಧಿ ಪ್ರಚಾರ ಮಾಡಿದ್ರೆ ಕಾಂಗ್ರೆಸ್ಗೆ ಓಟ್ ಹಾಕ್ತೀರಾ ಅಂತ. ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ, ಆದರೆ ರಾಹುಲ್ ಕಾರಣಕ್ಕೆ ಅಲ್ಲ ಅಂತ ಹೇಳುವಂಥ ಸಂಖ್ಯೆ ಬಹಳ ವೆರಿ ಇಂಪಾರ್ಟೆಂಟ್ ಇದು. 25% ಜನ. ಇಲ್ಲಿ ಜನಗಳಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎಲ್ಲೋ ಒಂದು ಕಡೆಗೆ ಆಡಳಿತ ಪಕ್ಷದ ವೈಫಲ್ಯತೆ ಅನ್ನುವಂಥದ್ದು ಏನಿದೆ. ಸಾಕಷ್ಟು ಕನಸುಗಳಿದ್ದು, ಕನವರಿಕೆಗಳಿದ್ದು, ಭರವಸೆಗಳಿದ್ದು, ಅವು ಯಾವುದೂ ಕೂಡ ಯಾವುದೂ ಈಡೇರಿಲ್ಲ. ಹೀಗಾಗಿ ಜನ ಒಂದು ಲೆಕ್ಕದಲ್ಲಿ ನಿರಾಶೆಗೊಂಡಿದ್ದಾರೆ. ಅವ್ರು ಹೇಳುವಂಥದ್ದು ಏನು ಅಂದರೆ ರಾಹುಲ್ ಬರ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಮತ ಹಾಕುವಂಥದ್ದಲ್ಲ, ಆದರೆ ಕಾಂಗ್ರೆಸ್ಸಿಗೆ ಮತ ಹಾಕ್ತೀವಿ ಅಂತ ಹೇಳುವಂಥವ್ರು 100ಕ್ಕೆ 25 ಜನ. ಬಹಳ ಇದು ಗಮನಿಸಬೇಕಾದಂಥ ಅಂಶ ಇದು.
ಇನ್ನು 69% ಜನ ಯಾವುದೇ ಕಾರಣಕ್ಕೂ ನಾವು ಮತ ಹಾಕಲ್ಲ ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಸೊ ಇದಿಷ್ಟು ವಿವರಗಳನ್ನು ನೋಡಿದ್ವಿ. ಹಾಗಾದರೆ ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ವಿವರಗಳನ್ನು ನಿಮಗೆ ನೀಡ್ತೀವಿ, ಅದು ಪ್ಯಾಕೇಜ್ ಮುಖಾಂತರ. ಜನಾಭಿಮತದಲ್ಲಿ ಜನರ ಅಭಿಪ್ರಾಯ ಕೇಳೋಕೆ ಹೊರಟಾಗ ಕೇಂದ್ರ ಸರ್ಕಾರದ ಸಾಧನೆ ಕೂಡ ಲೆಕ್ಕಕ್ಕೆ ಬರುತ್ತೆ. ಎಲೆಕ್ಷನ್ ಅಂದ್ರೆ ವಿಧಾನಸಭೆಯಾದ್ರೇನು, ಲೋಕಸಭೆಯಾದ್ರೇನು, ಕೇಂದ್ರ ಸರ್ಕಾರದ ಸಾಧನೆ ಕೂಡ ತನ್ನದೇ ಆದ ರೀತಿಯ ಪರಿಣಾಮ ಬೀರುತ್ತೆ. ಹೀಗಾಗಿಯೇ ಕೇಂದ್ರದ ಯುಪಿಎ ಸರ್ಕಾರದ ಸಾಧನೆ ತೃಪ್ತಿಕರವಾಗಿದೆಯೇ? ಈ ಪ್ರಶ್ನೆಯನ್ನ ಮತದಾರರ ಮುಂದಿಟ್ಟೆವು. ತುಂಬಾ ಚೆನ್ನಾಗಿದೆ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದವರು 5% ಜನ, ಚೆನ್ನಾಗಿದೆ ಅನ್ನೋ ಒಪಿನಿಯನ್ ಕೊಟ್ಟವರು 12% ಜನ, ಪರವಾಗಿಲ್ಲ ಅನ್ನೋ ಅಭಿಪ್ರಾಯ 37% ಮತದಾರರಿಂದ ವ್ಯಕ್ತವಾದರೆ ಕೆಟ್ಟದಾಗಿದೆ ಎಂದವರು 39% ಜನ, ತುಂಬಾ ಕೆಟ್ಟದಾಗಿದೆ ಎಂದವರು 7% ಜನ. ರಾಹುಲ್ ಗಾಂಧಿ ಬಗ್ಗೆ ಗೊತ್ತಿದೆಯೇ? ಈ ಪ್ರಶ್ನೆಗೆ ಅಭಿಪ್ರಾಯ ವ್ಯಕ್ತಪಡಿಸಿದವರಲ್ಲಿ ರಾಹುಲ್ ಗಾಂಧಿ ಬಗ್ಗೆ 77% ಮತದಾರರಿಗೆ ಅರಿವಿತ್ತು, 23% ಮತದಾರರಿಗೆ ಗೊತ್ತೇ ಇರಲಿಲ್ಲ. ನರೇಂದ್ರ ಮೋದಿ ಬಗ್ಗೆ ಗೊತ್ತಿದೆಯೇ? ಈ ಪ್ರಶ್ನೆಗೆ 43% ಜನರಲ್ಲಿ ಮೋದಿ ಬಗ್ಗೆ ಗೊತ್ತಿತ್ತು, 57% ಜನಕ್ಕೆ ಮೋದಿಯ ಬಗ್ಗೆ ಅರಿವೇ ಇರಲಿಲ್ಲ. ನಿಮ್ಮ ಪ್ರಧಾನಿ ಅಭ್ಯರ್ಥಿ ಯಾರು? ರಾಹುಲ್ ಮತ್ತು ಮೋದಿ ಇಬ್ಬರಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರಾದ್ರೆ ಉತ್ತಮ ಅನ್ನೋ ಅಭಿಪ್ರಾಯ ಕೇಳಿದಾಗ ನರೇಂದ್ರ ಮೋದಿಗೆ 23% ಜನ, ರಾಹುಲ್ ಗಾಂಧಿಗೆ 34% ಜನ ಎಸ್ ಅಂದ್ರು, 43% ಜನ ಗೊತ್ತಿಲ್ಲ ಅಂದ್ರು. ಸಮೀಕ್ಷೆ ಇಷ್ಟಕ್ಕೆ ನಿಲ್ಲಿಲ್ಲ. ರಾಹುಲ್ ಮತ್ತು ಮೋದಿ ಇಬ್ಬರೂ ಗೊತ್ತು ಎಂದವರನ್ನಷ್ಟೇ ಪ್ರತ್ಯೇಕಿಸಿ ವಿಭಾಗಿಸಿ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆ ಮುಂದಿಟ್ಟಾಗ ಮೋದಿಗೆ 41% ಮತದಾರರು, ರಾಹುಲ್ ಗಾಂಧಿಗೆ 38% ಮತದಾರರು ಓಕೆ ಅಂದ್ರು, 21% ಜನ ನಿರ್ಧಾರ ಮಾಡೋಕೆ ಆಗಿಲ್ಲ ಅಂದ್ರು. ಸೊ ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನು ನೋಡಿದ್ವಿ. ಮೋದಿ ಮತ್ತು ರಾಹುಲ್ ಫ್ಯಾಕ್ಟರ್ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅತಿಥಿಗಳು ಏನು ಹೇಳ್ತಾರೆ ಕೇಳೋಣ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ.